ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮಣ್ಣಪಳ್ಳ ಲೇಕಿಗೆ ಬಂದಿದ್ದೇನೆ. ಇದು ಮಣಿಪಾಲದಲ್ಲಿರೋದು, ನೋಡ್ಬೋದು. ಮಣಿಪಾಲ ಅಂದರೆ ಒಂದು ಸ್ವಲ್ಪ ಒಳಗೆ ನಿಮಗೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಎಲ್ಲ ಉಂಟಲ್ಲ, ಅದಿಂತ ಅನಂತ್ ನಗರ ಏನೋ ಬರುತ್ತೆ ಫ್ರೆಂಡ್ಸ್. ಅನಂತ್ ನಗರ ಅಂತ ಹೇಳ್ತಾರೆ, ಅನಂತ ನಗರ. ಅಲ್ಲಿರೋದು ಈ ಲೇಕ್. ಅಲ್ಲಿಗೆ ಬಂದೆ ಈಗ. ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿ ಸಹ ಬರ್ತದೆ ಫ್ರೆಂಡ್ಸ್, ನೋಡ್ಬೋದು. ಇದು ಒಂದು ಎಂಟ್ರೆನ್ಸ್ ಅಲ್ಲ, ಇನ್ನೊಂದು 4-5 ಎಂಟ್ರೆನ್ಸ್ ಉಂಟು. ಮೇನ್ ಎಂಟ್ರೆನ್ಸ್ ಒಂದೆರಡು ಇರಬೇಕು, ಮತ್ತೆಲ್ಲ ಸಣ್ಣ ಪುಟ್ಟ ಎಂಟ್ರೆನ್ಸ್ ಎಲ್ಲ ಉಂಟು, ನೋಡ್ಬೋದು. ಈಗ ನೀರು ಸ್ವಲ್ಪ ಕಮ್ಮಿ ಆಗಿದೆ, ಮಳೆಗಾಲದಲ್ಲಿ ಉಂಟಲ್ಲ. ಇದು ನೀರು ಮಾತ್ರ ನಿಮಗೆ ಮಳೆಗಾಲದಲ್ಲಿ ಮಾತ್ರ ಇರೋದು ಫ್ರೆಂಡ್ಸ್. ಈಗ ತುಂಬ ಕಮ್ಮಿ ಆಗಿದೆ ಮಾರೆ. ನಾವು ಮೊನ್ನೆ ಬಂದಾಗ ನೀರಿತ್ತು, ತುಂಬ ಕಮ್ಮಿ ಆಗಿದೆ ನೀರು. ಅಲ್ಲ, ಎಲ್ಲ ಮಣ್ಣು ಕಾಣ್ತಾ ಉಂಟು ಈ ಕಡೆ. ಅಲ್ಲೊಂದು ಚರ್ಚ್ ಆಗ್ತುಂಟು ನೋಡಿ. ಇದು ನಿಮಗೆ ಒಂದು ಇಷ್ಟು ನೀರಿರೋ ಜಾಗ ಒಂದು 60 ಎಕರೆ ಇದೆ ಅಂತೆ. ತುಂಬ ದೊಡ್ಡದು ಜಾಗ, ನೋಡ್ಬೋದು. ಇವಾಗ ಬಾತುಕೋಳಿ ಇಲ್ಲ ಅಂತ ಇರಬೇಕು, ಆ ಕಡೆಯಲ್ಲಿ ಇರಬೇಕು. ಬಾತುಕೋಳಿ ಎಲ್ಲ ಬಿಡ್ತಾರೆ ನೀರಾದಾಗ ಮಳೆಗಾಲದಲ್ಲಿ. ನೀರೇ ಇರಲ್ಲ ಅಂತ ಹೇಳಿದಲ್ಲ, ಇವಾಗ ನೋಡಿ ನವೆಂಬರ್ ಇದು, ಇಷ್ಟು ನೀರು ಖಾಲಿಯಾಗಿದೆ. ನಾವು ಮೊನ್ನೆ ಬಂದಾಗಿತ್ತು ನೀರು, ಇವಾಗ ಇಷ್ಟು ಖಾಲಿಯಾಗಿದೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಮುಂದೆ ನೋಡುವ. ಇಲ್ಲಿಂದ ಸೀದಾ ವೆಹಿಕಲ್ ತಗೊಂಡು ಸೀದಾ ಇದಕ್ಕೆ ಕೆರೆಗೇನು ಹೋಗ್ತಾರ ಅಂತ. ಮೇಲೆ ರೋಡ್ ಉಂಟು ನೋಡಿ, ಅಲ್ಲಿಂದ ಬಂದು ಸೀದಾ ಕೆಳಗೆ ಹೋಗುವ. ಹೊಸ ಕೆಳಗೆ ಬೇಡ, ಆಚೆ ಹೋಗುವ. ಇದು ನಾಯಿ ಅಂತ ಸರಿ ಉಂಟಲ್ಲ ಮಾರೆ. ತುಂಬ ಸೈಲೆಂಟ್ ಪ್ಲೇಸ್ ನೋಡಿ ಫ್ರೆಂಡ್ಸ್, ಯಾರಂದರೆ ಯಾರಿಲ್ಲ. ಇಲ್ಲಿ ಬಂದು ಕುತ್ಕೋಬೋದು ಮಧ್ಯಾಹ್ನ ಹೊತ್ತೆಲ್ಲ. ತುಂಬ ಸೈಲೆಂಟ್ ಆಗಿದೆ. ಇದಕ್ಕೊಂದು ಸ್ಮಾಲ್ ಹಿಸ್ಟ್ರಿ ಉಂಟು ಅಂತ ಹೇಳಿದಲ್ಲ, ಅಂದರೆ ಇದು ಹೇಗೆ ಇದು ಆಯ್ತಂತ. ಸುಮಾರು ವರ್ಷದ ಹಿಂದೆ ಇಲ್ಲಿ ಮಣಿಪಾಲದಲ್ಲಿ ಹಂಚಿನ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ತದೆ, ಹಂಚಿನ ಫ್ಯಾಕ್ಟ್ರಿ. ಆವಾಗ ಹಂಚು ತರಿಸಲಿಕ್ಕೆ ಮಣ್ಣು ಬೇಕಲ್ಲ, ಆ ಮಣ್ಣನ್ನುಂಟಲ್ಲ ಈ ಜಾಗದಿಂದ ತೆಗೆದಿದ್ರಂತೆ. ಮಣ್ಣು ತೆಗೆದಿದ್ದು ಒಂದು ದೊಡ್ಡ ಹೊಂಡ ಉಂಟಾಯ್ತಲ್ಲ, ಆ ಹೊಂಡದಲ್ಲಿ ಮಳೆ ನೀರು ನಿಂತು ಒಂದು ಕೆರೆಯಾಗಿ ರೂಪುಗೊಳ್ತು ಫ್ರೆಂಡ್ಸ್. ಮತ್ತೆ ಇದನ್ನು ಮಣಿಪಾಲ ಡೆವಲಪ್ ಆಗ್ತಿದ್ದಂತೆ ಈ ಥರ ಪಾತ್ವೆ, ಈ ಗಿಡ ಮರ ಎಲ್ಲ ಸುತ್ತ ನೆಟ್ಟು ಒಂದು ಒಳ್ಳೆ ಪ್ಲೇಸ್ ಮಾಡಿದ್ದಾರೆ. ಈಗ ತುಂಬ ಜನ ಬರ್ತಾರೆ ಈ ಕಡೆ, ಕಾಲೇಜ್ನವರೆಲ್ಲ. ಇವಾಗ ಮಧ್ಯಾಹ್ನ ಹೊತ್ತು ಕಡಿಮೆ ಜನ, ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಬರ್ತಾರೆ ಜನ ಎಲ್ಲ. ಮತ್ತು ಇದರಲ್ಲಿ ಬಾತುಕೋಳಿ ಉಂಟು ಫ್ರೆಂಡ್ಸ್. ಇಲ್ಲಿ ಲೇಕನ್ನು ನೋಡ್ಕೊಳ್ಳುವವರು ಬಾತುಕೋಳಿ ಬಿಡ್ತಾರೆ. ನೀರು ಕಮ್ಮಿ ಆದಮೇಲೆ ಅವರು ಮನೆಗೆ ತಗೊಂಡು ಹೋಗ್ತಾರೆ. ಮತ್ತು ನೆಕ್ಸ್ಟ್ ಇಯರ್ ಪುನಃ ಮಳೆಗಾಲದಲ್ಲಿ ತಂದು ಬಿಡ್ತಾರೆ ಪುನಃ. ಇದು ಮತ್ತೆ ಮಳೆಗಾಲದಲ್ಲಿ ಮಾತ್ರ ನಿಮಗೆ ನೀರಿರೋದು, ಬೇಸಿಗೆಗಾಲದಲ್ಲಿ ಇರಲ್ಲ. ಇವಾಗ ನೋಡಿ ಕಮ್ಮಿ ಆಗ್ತಾ ಬಂತು ನೀರೆಲ್ಲ. ನೀರು ಕಮ್ಮಿ ಆದಮೇಲೆ ನಾವು ಅಲ್ಲಿ ನಡು ತನಕ ಸಹ ಹೋಗಿದ್ವಿ ಆವಾಗ ಕಾಲೇಜ್ ಟೈಮಲ್ಲಿ. ಇವಾಗ ನೀರಿದೆಯಲ್ಲ, ಆಯ್ತು, ಇನ್ನು ಕಮ್ಮಿ ಆಗ್ತಾ ಬಂತು ನೀರೆಲ್ಲ. ಅಲ್ಲೆಲ್ಲ ಹುಲ್ಲೆಲ್ಲ ಕಾಣ್ತುಂಟು ನೋಡಿ, ಜಾಸ್ತಿ ಇಲ್ಲ. ಇವಾಗ ಅಲ್ಲೆಲ್ಲ ಕಾಣ್ತುಂಟು ಮಣ್ಣೆಲ್ಲ, ಇಲ್ಲೆಲ್ಲ ಹುಲ್ಲು ಕಾಣ್ತುಂಟಲ್ಲ. ಬಾತುಕೋಳಿ ಸಹ ಉಂಟು, ನಿಮಗೆ ಕಾಣ್ತದಿಲ್ವ ಗೊತ್ತಿಲ್ಲ. ಅಲ್ಲೊಂದು ಬಾತುಕೋಳಿ ಉಂಟು. ಇಲ್ಲೆಲ್ಲ ಕಸ ಬಿಸಾಡಿದ್ದಾರೆ ನೋಡಿ. ಯಾರ ಇಳಿಬೋದು ಮಾರಿ, ಇಳಿಯುವ ಅಂತ ಆಗ್ತುಂಟು, ಅದೇ ಬೇಡ ಅಂತ. ಹೋಗೋ ಬನ್ನಿ. ಇವಾಗ ಇಲ್ಲಿ ಯಾರಿಲ್ಲ ಫ್ರೆಂಡ್ಸ್, ನಾನು ಒಬ್ಬನೇ ನಡ್ಕೊಂಡು ಹೋಗ್ತಿದ್ದೇನೆ. ಅದೊಂದು ಒಳ್ಳೆಯದಾಯ್ತು. ಯಾರಾದಿದ್ದರೆ ಹಾಗೆ ಮಾಡಲಿಕ್ಕೆ ಆಗೋಲ್ಲ, ಸ್ವಲ್ಪ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ವೀಡಿಯೋ ಮಾಡಲಿಕ್ಕೆ ಮಾತಾಡಲಿಕ್ಕೆ ಜನ ಇದ್ದರೆ, ಯಾರಿಲ್ಲ ಅಂದರೆ ಒಳ್ಳೆಯದು. ಅಲ್ಲಿ ಒಬ್ಬರು ಇದ್ದರು, ಅದಕ್ಕೆ ವೀಡಿಯೋ ಅಲ್ಲೇ ಬಂದ್ ಮಾಡಿದ್ದು. ಇಲ್ಲಿ ನೋಡಿ ನಾಯಿ ಮಲಗಿದ್ದು ನೋಡಿ. ನಾಯಿಗಳಿಗೆ ಒಳ್ಳೇದು ಮಾರೆ, ನೆರಳು ಉಂಟು, ಸೈಲೆಂಟ್ ಪ್ಲೇಸ್. ಚೂಸ ಸೌಂಡ್ ಇದೆ ಅಲ್ಲಿ ನೋಡಿ ಫ್ರೆಂಡ್ಸ್, ಕಲ್ಲೆಲ್ಲ. ನೀರು ಖಾಲಿ ಆದಮೇಲೆ ಸಹ ಒಳ್ಳೆ ಕಾಣ್ತೇವೆ ಮಾರೆ. ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಅಲ್ಲಿ ಕೆಳಗಿಳಿದು ಹೋಗ್ಬೋದು. ಇವಾಗ ಕಾಣ್ತಾ ಉಂಟಾ, ನೀರಿಗೆ ಖಾಲಿ ಆಗ್ತಾ ಬಂತು. ಇವಾಗ ಇನ್ನೊಂದು ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಕಾಲಾಗ್ಬೋದು.
ನಾಯಿಗಳದ್ದು ಸ್ವಲ್ಪ ಭಯ ಮಾರೆ. 4-5 ನಾಯಿ ಇರುವಾಗ ಬಂದು ಕಚ್ಚಿದ್ರೆ ಮಾರೆ. ನನ್ನ ಹತ್ರ ಬ್ಯಾಗ್ ಉಂಟು, ಒಂದಿಡ್ತೇನೆ ಮತ್ತು ಬ್ಯಾಗಲ್ಲಿ, ಅದಕ್ಕೆಂತಿಲ್ಲ. ಅದು ಸಹ ಒಂದು ಚೂರು ಭಯ. ಫ್ರೆಂಡ್ಸ್, ನೀವೇನಾದರೂ ಹೀಗೆ ಟ್ರೈ ಮಾಡಿ ಫ್ರೆಂಡ್ಸ್. ಕಂಟೆಂಟ್ ಕ್ರಿಯೇಷನ್ ಒಳ್ಳೆಯದಲ್ಲ, ಏನಾದರೂ ಮಾತಾಡ್ಕೊಂಡು ಹೋದರೆ ಆಯ್ತು ಅಷ್ಟೇ. ಫ್ರೆಂಡ್ಸ್, ನಾನು ಈಗ ಆಲ್ಮೋಸ್ಟ್ ಒಂದು ರೌಂಡ್ ಆಗ್ತಾ ಬಂತು ನಂದು. ನಾನು ಏನೋ ವಿಷಯ ಹೇಳ್ತಿದ್ದೆ ಮಾರಿ, ಜನರು ಇವ್ರು ಬರುವಾಗ ಅರ್ಧದಲ್ಲಿ ಕಟ್ ಮಾಡಿ ಉಂಟಲ್ಲ, ಏನು ಹೇಳ್ತಿದ್ದೆ ಅಂತ ಮಾಡ್ತಾಗ್ತಾ ಉಂಟು. ಆವಾಗ ಬರುವಾಗ ಏನು ಹೇಳ್ತಿದ್ದೆ ಮಾರಿ ನಾನು, ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಏನಕ್ಕಂದರೆ ಏನಾದರೂ ಮಾತಾಡ್ಕೊಂಡು ಹೋದರೆ ಆಯಿತು. ಒಂದು ವ್ಲಾಗ್ ಮಾಡ್ತೇರಿ, ಒಳ್ಳೆಯದಲ್ಲ. ಸ್ವಲ್ಪ ಏನಾದರೂ ವೀಡಿಯೋ ವೈರಲ್ ಆದರೆ, ಅರ್ನಿಂಗ್ ಸ್ಟಾರ್ಟ್ ಆದರೆ ನಿಮಗೇನು ಒಳ್ಳೆಯದಲ್ಲ. ಹಾಗೆ ಈಗ ಒಬ್ಬರು ಇದ್ದಾರೆ ಅಲ್ಲಿ, ಪುನಃ ಬಂದ್ ಮಾಡಬೇಕು ವಿಡಿಯೋ. ಇಲ್ಲಿಗೆ ಮತ್ತೆ ಯಾವುದೋ ವೇಸ್ಟ್ ನೀರು ಏನು ಬಿಡ್ತಾರಂತ. ಇದು ಪೈಪ್ ಬಂದಿದೆ ನೋಡಿ, ವೇಸ್ಟ್ ನೀರು ಅಥವಾ ಇಲ್ಲಿಂದ ಎಕ್ಸ್ಟ್ರಾದ ನೀರು ಹೋಗ್ಲಿಕ್ಕೆ ಹೊರಗೆ, ಏನೋ ಗೊತ್ತಿಲ್ಲ. ತೋಡಿದ್ದು ನೀರು ಈಚೆ ಬರುತ್ತೆ. ಮೊಗಲ್ಲಿ ಬಾತುಕೋಳಿ ಕಾಣುತ್ತಾ? ಕಾಣಲಿಕ್ಕಿಲ್ಲ. ಇಷ್ಟು ನೀರು ಕಮ್ಮಿ ಆಗಿದೆ ಮಾರೆ. ಆವಾಗ ನಾವು 1-2 ತಿಂಗಳ ಮುಂಚೆ ಬರುವಾಗ ಇಷ್ಟಿತ್ತು ನೀರು, ಫುಲ್ ನೀರಿತ್ತು. ಇವಾಗ ಇಷ್ಟು ಕಮ್ಮಿ ಆಯಿತು. ಇನ್ನು ಸ್ವಲ್ಪ 1 ತಿಂಗಳು ಬಿಟ್ಟು ಬಂದರೆ ಏನಿರಲ್ಲ ಅಂತ, ನೀರೇ ಇರಲಿಕ್ಕಿಲ್ಲ. ಇವಾಗ ಸಹ ಸ್ವಲ್ಪ ಒಳ್ಳೆ ಕಾಣುತ್ತೆ ಫ್ರೆಂಡ್ಸ್ ಇಲ್ಲಿ, ಯಾಕಂದರೆ ಈ ಎಲೆಲ್ಲ ಬಿದ್ದಿದ್ದಲ್ಲ ಈ ಪಾತ್ವೆ ಮೇಲೆ, ಸ್ವಲ್ಪ ಏನೋ ಒಳ್ಳೆ ಕಾಣುತ್ತೆ. ಇದು ಸ್ವಲ್ಪ ದೊಡ್ಡದೇ ಗ್ರೌಂಡು. ಡ್ಯೂಟಿಗೆ ಹೋಗ್ಬೇಕೀಗ, ಸೀದಾ ಬಂದುಬಿಟ್ಟೆ. ಈ ನಾಯಿಗಳೆಲ್ಲ ಇರುತ್ತಲ್ಲ, ಅದೇ ಒಂದು ಕಿರಿಕಿರಿ ಮಾರೆ. ಒಂದಕ್ಕೆ ಸಿಟ್ಟು ಬಂದು ಏನಾದರೂ ಬೊಗಳಿದ್ರೆ ಆಯ್ತು, ಮತ್ತೆ 4-5 ನಾಯಿ ಹೊಡ್ಕೊಂಡು ಬರ್ತದೆ. ಅದು ಒಂದು ಇದಾಗ್ತದೆ, ಸ್ವಲ್ಪ ಭಯ ಆಗ್ತದೆ. ಹೇಗಿದೆ, ಒಳ್ಳೆ ಗಾಳಿ ಬರ್ತಾ ಉಂಟು. ಅದು ಸಹ ಸ್ವಲ್ಪ ಕೋಲ್ಡ್ ಗಾಳಿ ಬರ್ತಾ ಉಂಟು. ಸ್ವಲ್ಪ ಬೆಳಿಗ್ಗೆ ಚಳಿ ಇತ್ತಲ್ಲ, ಒಳ್ಳೆ ಗಾಳಿ. ಸ್ವಲ್ಪ ಕುತ್ಕೊಂಡ್ರೆ ನೆರಳಿರೋ ಕಡೆ ಹೋಗಿ ಇಲ್ಲಿ ನೋಡಿ ಪ್ಲೇಸಲ್ಲಿ ಕುತ್ಕೋಬಹುದು. ಈ ಕಡೆ ವಾಲಿಬಾಲ್ ಕೋರ್ಟನ್ನು ಮಾಡ್ತಿದ್ದಾರೆ. ನಾನು ಮಾಡೋರು ಇಡ್ತೀನಿ, ನೀವೇನಾದರೂ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಕಂಟೆಂಟ ಏನಾದರೂ ಒಂದು ಅಪ್ಲೋಡ್ ಮಾಡ್ತಿದ್ರೆ ಆಯಿತು ವಿಡಿಯೋ. ನಿಮಗೆ ಮಾಡ್ತಾ ನಿಮ್ಗೆ ಮಾತಾಡೋ ಶೈಲಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಲಾಸ್ ಏನಾಗಲ್ಲ ನಿಮಗೆ, ಅರ್ನಿಂಗ್ ಆಗಲಿಲ್ಲಾದರೂ ಮಾತಾಡೋದನ್ನು ಇಂಪ್ರೂವ್ ಮಾಡ್ಕೊಳ್ತೀರ ನೀವು. ಅದಕ್ಕೆ ಮಾಡಿ ಅಂತ. ನಾನು ನನ್ನ ಫಸ್ಟ್ ವ್ಲಾಗ್ ನೋಡಿದರೆ ಗೊತ್ತಾಗ್ಬೋದು ನಿಮಗೆ ಯಾವ ರೀತಿ ಮಾತಾಡ್ತಿದ್ದೆ, ಇವಾಗ ಯಾವ ರೀತಿ ಮಾತಾಡ್ತಿದ್ದೇನಂತ. ಬಾತುಕೊಳ್ಳಿ ನೋಡಿ. ಟೂ 2025 ಎಂಡ್ ಆಗ್ತಾ ಬಂತು ಫ್ರೆಂಡ್ಸ್. ಏನಾದರೂ ಸ್ಟಾರ್ಟ್ ಮಾಡಿ ಇವಾಗಲೇ. 1 ತಿಂಗಳಲ್ಲಿ ಏನಾದರೂ ಆಗ್ಬೋದು. ಅದಕ್ಕೆ 1 ತಿಂಗಳಲ್ಲಿ ಏನಾದರೂ ಮಾಡ್ಬೋದು. ನೀವು ಸ್ಟಾರ್ಟ್ ಮಾಡಿ ಇವಾಗಲೇ ಕಂಟೆಂಟ್ ಕ್ರಿಯೇಷನ್, ಅಥವಾ ಏನಾದರೂ ಮಾಡುವಂತಿದ್ದರೆ ಈ ವರ್ಷದಲ್ಲಿ ಇವಾಗಾದರೂ ಸ್ಟಾರ್ಟ್ ಮಾಡಿ. 9-11 ತಿಂಗಳಾಗಲಿಲ್ಲಾದರೂ ಪರವಾಗಿಲ್ಲ, 1 ತಿಂಗಳಲ್ಲಾದರೂ ಆಗಲಿ. ಅದು ನಾ ಸಹ ಮಾಡ್ಬೇಕಂತಂತಿದ್ದೆ ವ್ಲಾಗ್, ಯೂಟ್ಯೂಬ್ ಏನು ಮಾಡಬೇಕಂತ. ಮೊನ್ನೆ ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಡೈಲಿ ಇಲ್ಲ, ಕೆಲವು ವ್ಲಾಗ್ ಹಾಕಿದೆ ಇಲ್ಲಿ ತನಕ. ನೀವು ಸಹ ಮಾಡಿ ಫ್ರೆಂಡ್ಸ್. ಒಂದು ರೌಂಡ್ ಆಯಿತು ಫ್ರೆಂಡ್ಸ್.
12 ಗಂಟೆಗೆ ಬಂದೆ, 12:45 ಆಯಿತು ಒಂದು ರೌಂಡ್ ಹಾಕುವಾಗ. ಬೆವರೆಲ್ಲ ಇಳಿತುಂಟು ಈಗ ಫ್ರೆಂಡ್ಸ್. ನಾನು ಹೇಳಿದಾಗೆ ಇನ್ನು 1 ತಿಂಗಳುಂಟು ಫ್ರೆಂಡ್ಸ್ 2025 ಎಂಡ್ ಆಗಲಿಕ್ಕೆ. 1 ತಿಂಗಳಲ್ಲಿ ಏನಾದರೂ ಮಾಡ್ಬೋದು. ನೀವು ಸ್ಟಾರ್ಟ್ ಮಾಡಿ ಇವಾಗಲೇ. ನಾನು ಸಹ ಸ್ಟಾರ್ಟಿಂಗಿಂದ ಅಂದ್ಕೊಳ್ತಿದ್ದೆ ಮಾಡಬೇಕಂತ, ಯೂಟ್ಯೂಬ್ ಮಾಡಬೇಕು, ವ್ಲಾಗ್ ಮಾಡಬೇಕಂತ. ಮೊನ್ನೆ ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್. ಇವಾಗ ಅಪ್ಲೋಡ್ ಮಾಡ್ತಿದ್ದೇನೆ. ನೀವು ಸಹ ಹಾಗೆಯೇ ಮಾಡಿ. 1 ತಿಂಗಳಲ್ಲಿ ವೀಡಿಯೋ ವೈರಲ್ ಆದರೂ ಆಗ್ಬೋದು. ಒಂದು ಅರ್ನಿಂಗ್ ಆಗುತ್ತಲ್ಲ ವೀಡಿಯೋ ವೈರಲ್ ಆಗಿ ಏನಾದರೂ ಆದರೆ, ಅದಕ್ಕೆ ಫ್ರೆಂಡ್ಸ್. ಓಕೆ, ಈ ವ್ಲಾಗ್ ಇಲ್ಲಿಗೆ ಏನು ಮಾಡುವ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಮತ್ತು ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.